ಏನಪ್ಪ ಅಂದರೆ 8ನೇ ತಾರೀಕು ಬುಧವಾರ ಅಂದರೆ ಇವತ್ತು ಹುಣಸೂರಿನ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿಯ ಜೇಲು ರಸ್ತೆಯ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತು. ಇದು 22ನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಸ್ನೇಹಿತರೆ, ಈ ಒಂದು 22 ವರ್ಷಗಳಿಂದಲೂ ಬಹಳ ಸಣ್ಣದಾಗಿ ಬೆಳೆದಂಥ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಿರಾಳಕರ ಗುರುಸ್ವಾಮಿಯಿಂದ ಕೇವಲ ಧ್ವನ್ಯ ಪ್ರಸಾದದ ಮೂಲಕ ಪ್ರಾರಂಭವಾಗಿ ಇವತ್ತು ಈ ಅನ್ನದಾಸೋಹ ಕಾರ್ಯಕ್ರಮದಲ್ಲಿ 5,000ದಿಂದ 7,000 ಮಂದಿ ಭಕ್ತಾದಿಗಳ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅಂದರೆ ನಿಜವಾಗ್ಲೂ ಈ ಒಂದು ಯಶಸ್ವಿ ಅಯ್ಯಪ್ಪ ಸ್ವಾಮಿಯ ಕಾರ್ಯಕ್ರಮ ಎಲ್ಲರಿಗೂ ತಲುಪ್ತಾ ಇದೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಇವತ್ತು ಹುಣಸೂರಿನ ಜೇಬಿ ರಸ್ತೆಯ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇನೆ. ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಪುರುಷೆಯ ಮಂಗಳಾರತಿ ಕಾರ್ಯಕ್ರಮವನ್ನು ಸುಂದರವಾಗಿ ಚಿತ್ರೀಕರಣವನ್ನು ಮಾಡಿದ್ದೇನೆ. ಅದನ್ನು ತಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಾವೀಗ ಹೋಗೋಣ ಹುಣಸೂರಿನ JLB ರಸ್ತೆಯಲ್ಲಿ ನಡೀತಾ ಇರುವಂತಹ ಅನ್ನ ದಾಸೋಹ ಕಾರ್ಯಕ್ರಮ. ये बाबू फोटो तकडे जेव्हा जाता घेऊन द्या ಸೂರ್ಯ ಚಂದ್ರಗ್ರಹಣ ನಡೀಲಿಕ್ಕೆ चल बा ಒಂದು ಸಂತೋಷದ ವಿಷಯವನ್ನು ಹೇಳ್ತಾ ಇದ್ದೇವೆ. ಅಯ್ಯಪ್ಪ ಸ್ವಾಮಿಯ ಒಂದು ಧರ್ಮ ಕಾರ್ಯದಲ್ಲಿ ನಿರಂತರವಾಗಿ ಸಹಾಯವನ್ನು ಮಾಡ್ತಾ ಇರುವಂತಹ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ MG ನಾಗಪ್ರಕಾಶ್ ಸ್ವಾಮಿ ನಮ್ಮ ಏನು ಸರ್ಕಾರದಿಂದ ನಗರಸಭೆಗೆ ನಾಮಕರಣ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ತಾ ಇದ್ದೇವೆ. ನಮ್ಮ ನಾಗಪ್ರಕಾಶ್ ಸ್ವಾಮಿಗಳು ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ಈ ಒಂದು ಅನ್ನದಾನದ ಕಾರ್ಯಕ್ರಮದಲ್ಲಿ ಸತತವಾಗಿ ಜೊತೆಯಲ್ಲಿದ್ದಾರೆ. ಅವರಿಗೆ ಆ ಭಗವಂತ ಇನ್ನಷ್ಟು ಆಯುಷ್ ಆರೋಗ್ಯವನ್ನು ಕೊಟ್ಟು ಮತ್ತಷ್ಟು ಅಧಿಕಾರವನ್ನು ಕೊಡಲಿ ಅಂತ ಹೇಳಿ ನಾವು 22ನೇ ವರ್ಷದ ವಾರ್ಷಿಕೋತ್ಸವದ ಸಮಾರಂಭಕ್ಕೆ ಬಂದು ಅಯ್ಯಪ್ಪ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಮತ್ತು ಪೂಜೆಯನ್ನು ನೋಡಲಿಕ್ಕೆ ಬಂದಿರುವಂತಹ ಹುಣಸೂರಿನ ನಗರಸಭೆಯ ಆಯುಕ್ತರಾದಂತಹ ಮಾನಸ ಮೇಡಮ್ರವರಿಗೆ ನಮ್ಮ ಅಯ್ಯಪ್ಪ ಸ್ವಾಮಿಯ ಸಮಿತಿಯ ವತಿಯಿಂದ ಅಧ್ಯಕ್ಷರು ಅವ್ರನ್ನ ಗೌರವಿಸ್ತಾ ಇದ್ದಾರೆ. ದಯವಿಟ್ಟು ಮಾನಸ ಮೇಡಮ್ ಅದನ್ನು ಸ್ವೀಕಾರ ಮಾಡಬೇಕು. घबरू नका.
ಹುಣಸೂರಿನ ಶ್ರೀ ವಿಠಲ ರುಕುಮಾಯಿ ದೇವಸ್ಥಾನದಲ್ಲಿ ಜೆ.ಪಿ. ರಸ್ತೆಯಲ್ಲಿದೆ. ಇಲ್ಲಿ 22 ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯವರಿಂದ ಅನ್ನಸಂತರ್ಪಣೆ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ನಮ್ಮ ಎಲ್ಲ ಭಾವಸಾರ ಜನಾಂಗದ ಕಾರ್ಯಕಾರಿ ಸಮಿತಿಯವರು ಸಹಕಾರವನ್ನು ಕೊಟ್ಟಿದ್ದಾರೆ. ಕೇವಲ ಕೆಲವೇ ಜನಗಳಿಂದ ಪ್ರಾರಂಭವಾದಂತಹ ಈ ಒಂದು ಅನ್ನದಾಸೋಹದ ಕಾರ್ಯಕ್ರಮ ಹಿರಾನಾಥರಾವ್ ಗುರುಸ್ವಾಮಿಗಳಿಂದ ಪ್ರಾರಂಭವಾಗಿ ಇವತ್ತು ಅಧ್ಯಕ್ಷರಾಗಿ ಶ್ರೀಯುತ ನಾಗಪ್ರಕಾಶ್ ಸ್ವಾಮಿಯವರು ಅದನ್ನು ಭಕ್ತಿಪೂರ್ವಕವಾಗಿ ನಮ್ರತೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕಾರಿ ಮಂಡಳಿಯ ಸದಸ್ಯರು ಸಹ ಬಹಳ ಸಹಕಾರ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ವಾರ್ಡಿನ ಪುರಸಭಾ ಸದಸ್ಯರಾದಂಥ ಶ್ರೀಯುತ ಕೃಷ್ಣರಾಜ್ ಗುಪ್ತಾರವರು ಬಂದಿದ್ದಾರೆ. ಹಾಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ನಾಗಪ್ರಕಾಶ್ ಸ್ವಾಮಿಯವರು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಮಿತಿಯ ಸದಸ್ಯರಿಂದ ಅಧ್ಯಕ್ಷರಾದ ಶ್ರೀಯುತ ಕೃಷ್ಣರಾಜ್ ಗುಪ್ತಾ ಸ್ವಾಮಿಯವರಿಗೆ ನಾವು ಈ ಒಂದು ಇಲ್ಲಿ ಸದಸ್ಯರ ಅಧ್ಯಕ್ಷರಾಗ ಭಾಗ್ಯ ಬರಲಿ ಕೃಷ್ಣ ಮಾಲಿಕೆಯನ್ನ ಖಜಾಂಚಿಗಳಾದಂಥ ಕೃಷ್ಣಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಒಂದು ಕಾರ್ಯಕಾರಿ ಮಂಡಳಿಯಿಂದ ನಾಗರಾಜರವರು ಮತ್ತು ಚಂದ್ರಬಾಬು ಅವರು ಬಂದಿದ್ದಾರೆ. ಶ್ರೀಯುತ ಅಧ್ಯಕ್ಷರು ಇದಕ್ಕೆ ಗೈರುಹಾಜರಾಗಿದ್ದಾರೆ ಕಾರಣಾಂತರಗಳಿಂದ. ಆದ್ದರಿಂದ ಉಪಾಧ್ಯಕ್ಷರಾದಂಥ ಶ್ರೀಯುತ ಚಂದನ್ ಬಾಬು ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಹೇಳಿದ್ದಾರೆ. ಅವರ ಮುಖಾಂತರವಾಗಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಭಾವಸಾರ ಕ್ಷೇತ್ರೀಯ ಮಂಡಳಿಯ ಕಾರ್ಯದರ್ಶಿಗಳಾದ ಶ್ರೀಯುತ ನಾಗರಾಜರವರು ಗಣಪತಿರವರು ಬಂದಿದ್ದಾರೆ. ಅವ್ರಿಗೂ ಸಹ ನಾವು ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಅವರು ಸ್ವೀಕರಿಸಬೇಕು. ಇದನ್ನು ಮಂಡಳಿಯ ಖಜಾಂಚಿರಾದಂತಹ ಶ್ರೀಯುತ ಕೃಷ್ಣಕುಮಾರ್ ಅವರು ಗೌರವಿಸ್ತಾ ಇದ್ದಾರೆ. ಹಾಗೂ ಶ್ರೀಯುತ ನಟೇಶ್ ಅವರು ಅವರಿಗೆ ಪುಷ್ಪ ಮಾಲಿಕೆಯನ್ನು ಅರ್ಪಿಸ್ತಾ ಇದ್ದಾರೆ. ದಯಮಾಡಿ ಬಂದಿರುವ ಎಲ್ಲ ಗಣ್ಯರಿಗೂ ಸಹ ನಮ್ಮ ಈ ಒಂದು ಪಾಂಡುರಂಗ ಸ್ವಾಮಿ ದೇವಸ್ಥಾನದ ವತಿಯಿಂದ ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ವತಿಯಿಂದ ಧನ್ಯವಾದಗಳನ್ನು ಗೌರವಿಸ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇಲ್ಲಿ ತನಕ ನಡ್ಕೊಂಬರೋದಕ್ಕೆ ಕಾರಣ ಶ್ರೀಯುತ ಎಂ.ಜಿ. ನಾಗಪ್ರಕಾಶ್ ಸ್ವಾಮಿಯವರು ಅಧ್ಯಕ್ಷರು. ಎಲ್ಲರ ಹತ್ರ ಸಾರ್ವಜನಿಕರು 4 ಕಾಸು ಕೊಟ್ಟರೆ ಒಬ್ಬರು ಬರೋದು 20 ಜನ ಬರ್ತಾರೆ, 100 ಜನ ಬರ್ತಾರೆ, 1000 ಜನ ಬರ್ತಾರೆ. ಎಲ್ಲರಿಗೂ ಈ ಅನ್ನದಾಸೋಹದ ಕಾರ್ಯಕ್ರಮಕ್ಕೆ ಎಲ್ಲರೂ ಧನ ಸಹಾಯ ಹಾಗೆ ಮನೆಯವರೆಲ್ಲ ಬರಬೇಕು ಅಂತೇಳಿ ಒಗ್ಗಟ್ಟಿನಿಂದ ನಾವು ಪ್ರಾರ್ಥನೆಯನ್ನು ಮಾಡ್ಕೊಳ್ತೇವೆ. ಎಲ್ಲರೂ ಇವತ್ತು ಬಂದಿದ್ದಾರೆ. ಅದಕ್ಕೆ ಮೂಲ ಕಾರಣಕರ್ತರು ಶ್ರೀಯುತ ನಾಗಪ್ರಕಾಶ್ ಸ್ವಾಮೀಜಿಗಳಿಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ಪರವಾಗಿ ಖಜಾಂಚಿ ಅವರು ಅವರಿಗೆ ಪುಷ್ಪ ಮಾಲಿಕೆಯನ್ನು ಹಾಕಿ ಗೌರವಿಸ್ತಾ ಇದ್ದೇವೆ. ನಮ್ಮದು 2 ಮಾತು. ನಮ್ಮ ಅಧ್ಯಕ್ಷರು ನಾವು ಒಡನಾಟ ಸುಮಾರು ಒಂದು 22 ವರ್ಷದಿಂದ ಶುರುವಾಗಿದೆ. ಅನ್ನದಾನದಿಂದ ತುಂಬ ಒಡನಾಟ ಶುರುವಾಗಿದೆ. ಈ ನಮ್ಮ ಅನ್ನದಾನ ಅಂದರೆ ಸ್ವಂತ ಅವರ ಕಾರ್ಯಕ್ರಮ ನಡೆದು ಮಾಡ್ದಂಗೆ ತುಂಬ ಜಾಗೃತಿಯಿಂದ ತುಂಬ ಇಂಟ್ರೆಸ್ಟಿಂದ ಅವರು ಈ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅಯ್ಯಪ್ಪ ಸ್ವಾಮಿ ಐರಾರು ಐಶ್ವರ್ಯ ಕೊಟ್ಟು ಅವ್ರ ಕುಟುಂಬನ ಕಾಪಾಡಲಿ ಅಂತ ಖಜಾಂಚಿಯಾದ ಕೃಷ್ಣಕುಮಾರ್ ಕೇಳ್ಕೊಂಡ್ರು. ಈಗ ದಯಮಾಡಿ ಎಲ್ಲರೂ ಸಹ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಿಮ್ಮದೇ ಕಾರ್ಯಕ್ರಮ ಅಂತೇಳಿ ತಾವೇ ಬಡಿಸೋದ್ರ ಮುಖಾಂತರ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಅಯ್ಯಪ್ಪ ಸ್ವಾಮಿಯ ಭಕ್ತ ಮಂಡಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ.
ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.